ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನನ್ನ ವಿಡಿಯೋನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಈ ಕ್ಲಾತ್ ಮೇಲೆ ನಾನು ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತಾಯಿದ್ದೀನಿ. ಯಾವ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ. ಅದು ಆಲ್ರೆಡಿ ಆ ಬ್ಲೌಸ್ ಮೇಲೆ ಜರಿ ವರ್ಕ್ ಇತ್ತು. ಬಟ್ ಇವರು ಕೊಟ್ಟ ಕಸ್ಟಮರು ಯಾವುದಾದ್ರು ಸಿಂಪಲಾಗಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ, ಯಾಕೆ ಮಾಡಬಾರ್ದು, ಚೆನ್ನಾಗಿ ಕಾಣುತ್ತಲ್ವ, ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂತು ಹೇಳಬೇಕು ಅಂದರೆ ವರ್ಕು. ಫಸ್ಟು ನಾನು ಮಾರ್ಕ್ ಹಾಕ್ಕೊಂಡು ನೋಡಿ, ಅಂದರೆ ಸಿಲ್ವರ್, ಅದು ಬಾರ್ಡ್ರು ಕಲರೆಲ್ಲ ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಸಿಲ್ವರ್ ಜರಿ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಔಟ್ಲೈನ್ನ ಸಿಲ್ವರ್ ಜರಿ ಥ್ರೆಡಲ್ಲಿ 3ನೇ ಪಾಯಿಂಟ್ 3 ಪಾಯಿಂಟಿಗೆ ನಿಲ್ಲಿಸ್ಕೊಂಡು ನಾನು ಕೊಡ್ತಾಯಿದ್ದೀನಿ. ಅಂದರೆ ಈ ಫಸ್ಟ್ ಲೈನ್ ಹಾಕುವಾಗ ಫ್ರೆಂಡ್ಸ್, ನೀವು ನೀ ಲಿಫ್ಟಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪಾಯಿಂಟ್ 3 ಆರ್ 4 ನಿಮಗೆ ಅದು ಎಷ್ಟು ವಿಡ್ತ್ ಬೇಕು, ಎಷ್ಟು ಅಗಲ ಬೇಕು ನೋಡಿಕೊಂಡು ಹಾಗೇ ಸ್ಟಾಪ್ ಮಾಡಿಕೊಂಡು ನೀವು ನೀ ಲಿಫ್ಟಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ, ಮಾಡ್ಕೊಬೋದು. ಹೀಗೇ ಸ್ಟಿಚ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಫಸ್ಟ್ ನಾನು ಬ್ಯಾಕ್ ಪಾರ್ಟದು ತೋರಿಸ್ತಾ ಇದ್ದೀನಿ. ಬ್ಯಾಕ್ ಪಾರ್ಟು ನಾನು ಈ ಥರ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ. ನೋಡಿ, ಹೀಗೆ ಫುಲ್ಲು ಒಂದು ಲೈನ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ಮಂದ ಬರಲಿ ಅನ್ನೋದಕ್ಕೆ ನಾನು ರಿಪೀಟ್ ಸ್ವಲ್ಪ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ, ಒಂದು ಲೈನ್ ಆಯಿತು. ಈಗ ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಹಾಕೋದನ್ನು ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಅದು ಫ್ಯೂಸಲ್ಲಿಟ್ಟಿದೆ. ಸೊ ಆಲ್ರೆಡಿ ಬಾಲ್ ಚೈನು ಸ್ಟೋನ್ ಚೈನ್ ಅಟ್ಯಾಚ್ ಆಗೋಗ್ಬಿಟ್ಟಿದೆ. ಫ್ರಂಟ್ ಪಾರ್ಟದು ಅಟ್ಯಾಚ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾನಲ್ಲಿ ನೋಡಿ ಆ ಥರ ಶೇಪಲ್ಲಿ ಸಿಲ್ವರ್ ಕಲರಲ್ಲೇ ಹಾಕೋತಾ ಇದ್ದೀನಿ. ನಾನು ಸಿಲ್ವರ್ ಜರಿ ಥ್ರೆಡ್ಡಲ್ಲೇ ನಾನು ಇದಕ್ಕೆ ಬಾಲ್ ಚೈನ್ನ ಸಿಲ್ವರ್ ಕಲರಲ್ಲೇ ಯೂಸ್ ಮಾಡಿದ್ದೀನಿ. ಸಿಲ್ವರ್ ಕಲರ್ ಥ್ರೆಡ್ ಅಂದರೆ ಜರಿ ವರ್ಕ್ ಇರೋದ್ರಿಂದ ಬ್ಲೌಸ್ ಪೀಸ್ಗೆ, ಅದಕ್ಕೆ ನಾನೆಲ್ಲ ಸಿಲ್ವರೇ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಶೇಪಲ್ಲಿ ನಾನು ಇವಾಗ ಹಾಕೋತಾ ಇದ್ದೀನಿ. ಒಂದು ಸಿಂಪಲ್ ವರ್ಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆರಾಮಾಗಿ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದು ಸೇಮ್ ಕಲರು ಸ್ಯಾರಿ ಬ್ಲೌಸ್ ಎಲ್ಲ ಒಂದೇ ಕಲರ್ ಇರೋದ್ರಿಂದ ವರ್ಕ್ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅನ್ನೋದು ನನಗೂ ಡೌಟ್ ಇತ್ತು. ಬಟ್ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಫ್ರೆಂಡ್ಸ್, ದಯವಿಟ್ಟು ಯಾರ್ಯಾರು ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ನಿಮ್ಮ ಚಾನಲ್ನ. ಹಾಗೆ ಫ್ರೆಂಡ್ಸ್, ಈ ಎಂಬ್ರಾಯ್ಡ್ರಿ ಡಿಸೈನ್ ಬಗ್ಗೆ ಆಗಿರ್ಬೋದು, ಮಿಷಿನ್ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ವಿಡಿಯೋ ಬೇಕು ನಿಮ್ಗೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಷಿನ್ ಬಗ್ಗೆ ಅಥವಾ ಇನ್ಯಾವುದಾದ್ರು ಎಂಬ್ರಾಯ್ಡ್ರಿ ಡಿಸೈನ್ದು ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನೋಡಿ, ಅದು ಲೈನ್ ಆಯಿತು. ಇವಾಗ ನಾನು ಸ್ಯಾರಿ ಕಲರ್ದೇ ಸಿಲ್ಕ್ ಥ್ರೆಡ್ನ ತೊಗೊಂಡು ಜಸ್ಟು ಒಂದು 3 ಲೀಫ್ ಥರ ಹಾಕೋತಾ ಇದ್ದೀನಿ. ಅಲ್ಲಿ ಕರ್ವ್ ಶೇಪ್ ಕೊಟ್ಟಿದ್ನಲ್ಲ, ಅದರೊಳಗಡೆನೇ ನಾನು 3 ಲೀಫ್ ಥರ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಹೇಳಲ್ಲ, ನಾನು ಎಂಬ್ರಾಯ್ಡ್ರಿ ಕಲಿಯೋದು ನಾನು ಯಾವುದೇ ಥರದ ಕ್ಲಾಸ್ಗೂ ಹೋಗಿಲ್ಲ, ಏನೂ ಇಲ್ಲ. ನಾನು ಜಸ್ಟ್ ವಿಡಿಯೋ ನೋಡ್ತಾನೆ ನಾನು ಎಂಬ್ರಾಯ್ಡ್ರಿ ಕಲ್ತಿದ್ದು. ತುಂಬ ಚೆನ್ನಾಗಿ ಬರ್ತಾಯಿದೆ ವರ್ಕು. ಕಸ್ಟಮರ್ ಕೂಡ ಹಾಕಿಸ್ಕೊಂಡವರು, ಅಯ್ಯಪ್ಪ, ಬಿಗಿನರ್ಸ್ ಆಗಿ ನೀವು ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದೀರಾ, ನೀವು ಬಿಗಿನರ್ಸ್ ಅಂತ ಅನ್ನೋದೇ ಇಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಅನ್ನೋ ಥರನೇ ಅನಿಸುತ್ತೆ ಅಂತ ಅವರು ಕೂಡ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗೇ ಬರ್ತಾಯಿದೆ ಫ್ರೆಂಡ್ಸ್. ನೀವು ಆಲ್ರೆಡಿ ಟೈಲರಿಂಗ್ ಕಲ್ತಿದ್ದೀನಿ ಅನ್ನೋರು ಇದನ್ನು ಕೂಡ ಟ್ರೈ ಮಾಡಿ. ಆಲ್ರೆಡಿ ಈಗ ಬ್ಲೌಸ್ ಎಲ್ಲ ಮೆಜರ್ಮೆಂಟ್ ಎಲ್ಲ ನೀಟಾಗಿ ಮಾರ್ಕ್ ಮಾಡ್ಕೋತೀನಿ ಅನ್ನೋರು
ಆರಾಮ್ಸೆ ಎಂಬ್ರಾಯ್ಡ್ರಿಂಗ್ ಕೂಡ ಕಲಿತು ನೀವು ಮಿಷಿನ್ ಹಾಕ್ಕೋಬೋದು. ಒಂದು ಹೇಳ ರಾಲ್ಸನ್ ಮಿಷಿನ್ ಹಾಕ್ಕೊಂಡ್ರೆ ನಿಮ್ಗೆ ಯಾವುದೇ ಥರದ ನಷ್ಟ ಅಂತೂ ಇಲ್ಲ. ಡೈಲಿ ಅಟ್ಲೀಸ್ಟ್ ಒಂದು ಬ್ಲೌಸು ಅಥವಾ ಡೈಲಿ ಬರ್ತಾ ಇಲ್ವಾ ನಿಮಗೆ, ವೀಕ್ಲಿ 1-2 ಬ್ಲೌಸ್ ನೀವು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿ ಮನೆ ಮುಂದೆ ಒಂದು ಸಣ್ಣ ಬೋರ್ಡ್ ಹಾಕ್ಕೊಂಡ್ರೆ ಸಾಕು, ಓಕೆ, ಒಬ್ಬರು ನೋಡಿದ್ರೆ ಸಾಕು ಬಂದೇ ಬರ್ತಾರೆ ಕಸ್ಟಮರ್ಸು. ವಾರಕ್ಕೆ 2 ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಫಿನಿಶಿಂಗು ನಿಮ್ಮ ವರ್ಕ್ ನೋಡಿ ಇಷ್ಟ ಆದರೆ ಕಸ್ಟಮರ್ಸ್ ಬಂದೇ ಬರ್ತಾರೆ, ವರ್ಕ್ ಕೊಟ್ಟೇ ಕೊಡ್ತಾರೆ. ಆರಾಮ್ಸೆ ಇದರಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ನೋಡಿ, ಅದು ಥ್ರೆಡ್ ಕೂಡ ಅದೇ ಕಲರ್ ಇರೋದ್ರಿಂದ ನಿಮಗೆ ಅದು ನೀಟಾಗಿ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಅದು ಲೀವ್ಸು 3 ಲೀವ್ಸ್ ಹಾಕೋತಾ ಇದ್ದೀನಿ. ಅಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ನಾನು ಒಂದು ಬಿಗ್ ಲೀಫ್ ಹಾಕೋತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಹಾಕ್ಕೊಂಡೆ ನಾನು. ಏನಿಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ಒಂದು ಸಿಂಪಲ್ ಡಿಸೈನ್ ಮಾಡಿಬಿಟ್ಟು ಕೂಡ ನಾವು 300-400 ಆ ಥರ ನಾವು ಪೇ ಮಾಡಿಸ್ಕೋಬೋದು. ಇವಾಗಂತೂ ಇದೇನೇ ಒಂದು ಏನಪ್ಪ ಅಂದರೆ ಟ್ರೆಂಡ್ ಇರೋದು. ಹ್ಯಾರಿ ವರ್ಕು, ಹ್ಯಾಂಡ್ ವರ್ಕು ಓಕೆ, ಮಾಡಿಸ್ಕೊಳ್ಳೋರು ಅದನ್ನು ಕೂಡ ಮಾಡಿಸ್ಕೋತಾರೆ. ಬಟ್ ನಮ್ಗೆ ಸಿಂಪಲಾಗಿ ಒಂದು ಚಿಕ್ಕದಾಗೆ ಸಾಕು, ತುಂಬ ಗ್ರ್ಯಾಂಡ್ ಏನು ಬೇಡ ಅನ್ನೋದಾದರೆ ಈ ಥರ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಬೋದು. ಏನಂದರೆ ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗಳು ಬಂದಿದೆ, ಅದಕ್ಕೆಲ್ಲ ಆ ಮಿಷಿನ್ಗೆ ನಾವು ಬಂಡವಾಳ ಹಾಕ್ತೀವಿ ಅಂದರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅದೆಲ್ಲ ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋರಿಗೆ ಅಷ್ಟೆಲ್ಲ ಲಕ್ಷಗಟ್ಟಲೆ ನಾವು ಬಂಡವಾಳ ಹಾಕೋಕ್ಕಾಗಲ್ಲ. ಅದೇನೇ ಈ ರಾಲ್ಸಾನ್ ಮಿಷಿನ್ ಆದರೆ ನಿಮಗೆ ಕಡಿಮೆ ಬಜೆಟಲ್ಲೇ ಸಿಗುತ್ತೆ. ಇದನ್ನು ಹಾಕ್ಕೊಂಡು ನಾವೇ ಆರಾಮ್ಸೆ, ಏನಿಲ್ಲ, ಈ ರಿಂಗ್ನ ನಾವು ಟರ್ನ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಸಾಕು, ಯಾವ ಥರ ಬೇಕಾದರೂ ನಾವು ಕೆಲಸನ ಆರಾಮ್ಸೆ ಮೂವ್ ಮಾಡ್ಬೋದು. ಇದನ್ನು ಹೇಗೆ ಕಲಿತೆ, ಬೇಸಿಕ್ ಸ್ಟಿಚ್ಚು ಹೇಗೆ ಸ್ಟಾರ್ಟ್ ಮಾಡಿದೆ ಅನ್ನೋ ಜರ್ನಿನ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಯಾರು ಕಲಿತಾ ಇದ್ದೀರಾ, ಅಕಸ್ಮಾತ್ ಯಾರು ನಿಮ್ಮ ಮನೆಯಲ್ಲಿ ಜಿಗ್ಜಾಗ್ ಮಿಷಿನ್ ಇದೆ ಅವರು ಕೂಡ ಟ್ರೈ ಮಾಡಿ. ಜಿಗ್ಜಾಗ್ ಮಿಷಿನಲ್ಲೇ ಟ್ರೈ ಮಾಡ್ಬೋದು, ಅದರಲ್ಲೂ ವರ್ಕ್ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಈ ರಾಲ್ಸನ್ ಮಿಷಿನಲ್ಲಿ ಬರೋಷ್ಟು ಫಿನಿಶಿಂಗ್ ಬರಲ್ಲ ಅಷ್ಟೇ. ಅದರಲ್ಲಿ ನೋಡಿದ್ರಲ್ಲ 3 ಲೀವ್ಸ್ ಹಾಕಿ ನಾನು ಲಾಸ್ಟ್ ಮಾಡಿದೆ. ಇವಾಗ ಮತ್ತೆ ನಾನು ಆ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಆ ಕರ್ವ್ ಹಾಕಿದ್ನಲ್ಲ, ಆ ಸೆಂಟ್ರ್ ಪಾಯಿಂಟಲ್ಲಿ ಜಸ್ಟ್ ಅದೇ ಥ್ರೆಡ್ ಕಲರ್ ಸ್ಯಾರಿ ಬ್ಲೌಸ್ ಕಲರ್ ಇದೆಯಲ್ಲ, ಅದೇ ಥ್ರೆಡ್ಡಲ್ಲಿ ನಾನು ಡಾಟ್ ಹಾಕೊಂಬರ್ತಾ ಇದ್ದೀನಿ. ಅಂದರೆ ಆ ಕರ್ವ್ ಮಧ್ಯೆ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ವಿ ಶೇಪ್ ಥರ ಹಾಕ್ಕೊಂಡು ಆ ಕರ್ವ್ ಇರೋ ಜಾಗದಲ್ಲಿ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್, ಇದಕ್ಕೇನು ವಿದ್ಯೆ ಕಲ್ತಿರಬೇಕು, ಓದಿರಬೇಕು ಅನ್ನೋದು ಏನೂ ಇಲ್ಲ. ನಿಮಗೆ ಟೈಲರಿಂಗ್ ಮಿಷಿನ್ ಮೂವ್ ಮಾಡೋಕ್ಕೆ ಬಂದರೆ ಸಾಕು, ಆಲ್ರೆಡಿ ನೀವು ಟೈಲರ್ ಆಗಿದ್ದರೆ ಸಾಕು. ನೀವು ಬ್ಲೌಸೆಲ್ಲ ಹೊಲಿತಾ ಇದ್ದೀನಿ ಅಂತ ಅನ್ನೋರಿದ್ದರೆ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಆರಾಮಾಗಿ ವರ್ಕ್ ಮಾಡಿ ಇದರಲ್ಲೂ ಅರ್ನ್ ಮಾಡ್ಬೋದು. ನೋಡಿ, ಇವಾಗ ಅದಾಯಿತು. ಮತ್ತೆ ನಾನು ಸಿಲ್ವರ್ ಜರಿ ಥ್ರೆಡ್ನ ತೊಗೊಂಡು ಅದಕ್ಕೆ ನಾನು ಔಟ್ಲೈನ್ನ ಕೊಟ್ಕೊತೀನಿ ಆ ಲೀವ್ಸ್ಗೆ. ನಿಮಗೆ ಮಿಷಿನ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ, ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಜರಿ ಥ್ರೆಡ್ ಹಾಕೋತಾ ಇದ್ದೆ ನಾನು. ಇವಾಗ ಆ ಜರಿ ಥ್ರೆಡಲ್ಲಿ ನಾನು ಜಸ್ಟ್ ಅಂದರೆ ಫುಲ್ಲು ಕೊಡಲ್ಲ ಫ್ರೆಂಡ್ಸ್, ಜಸ್ಟ್ ಔಟ್ಲೈನಲ್ಲಿ ಒಂದು 0 ನಂಬರ್ಗೆ ಇಟ್ಕೊಂಡು ಒಂದು ಔಟ್ಲೈನ್ನ ಕೊಡ್ತಾ ಬರ್ತೀನಿ ನಾನು. ಅಂದರೆ 0ಇಂದ ಜಸ್ಟ್ 1 ನಂಬರ್ ಇಟ್ಕೊಳ್ಳೋ ಅಷ್ಟು. ಅದು ನನಗೆ ಬಾಬಿನ್ ಥ್ರೆಡ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಇದಾಗ್ತಾ ಇದೆ. ಅದು ಟೈಟ್ ಆಗಿಬಿಟ್ಟಿತ್ತು ಥ್ರೆಡ್ಡು, ಜರಿ ಥ್ರೆಡ್ಡು ನೀಟಾಗಿ ಬರ್ತಾ ಇರಲಿಲ್ಲ ಔಟ್ಲೈನ್ ಕೊಡೋದಕ್ಕೆ. ಅದಕ್ಕೆ ಅದನ್ನು ಇನ್ನೊಂದು ಸಲ ಹಾಕೋತಾ ಇದ್ದೀನಿ.
ಡೈಲಿ ನಾವು ಮನೆ ಕೆಲಸ ಮುಗಿಸಿ ಫ್ರೆಂಡ್ಸ್ ಒಂದೆರಡು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಈ ಥರದ್ದು ವರ್ಕ್ ಇದ್ದರೂ ಕೂಡ ಆರಾಮ್ಸೆ ಒಂದು ಬ್ಲೌಸ್ನ ವರ್ಕ್ ಮಾಡಿ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿ ಎಲ್ಲ ಮಾಡ್ಬೋದು. ಇದಕ್ಕೂ ಏನು ನಿಮಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾವು ನೀಟಾಗಿ ಕುತ್ಕೊಂಡು ವರ್ಕ್ ಮಾಡ್ತೀವಿ ಅಂದರೆ ಬಿಗಿನರ್ಸ್ಗೆ ಒಂದು 2 to 3 hours ಆಗ್ಬೋದೇನೋ. ನಮಗೂ ಒಂದು 2 hour ನಾನು ತೊಗೋತೀನಿ. ಅಷ್ಟರಲ್ಲಿ ಒಂದು ಬ್ಲೌಸ್ ನಾವು ವರ್ಕ್ ಮಾಡಿ ಮುಗಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ವರ್ಕು, ನೀವೇ ನೋಡಿ. ಜಸ್ಟ್ ನಾನು ಔಟ್ಲೈನ್ ಕೊಟ್ಕೋತಾ ಬರ್ತಾ ಇರ್ತೀನಿ. ಇವಾಗ ಬಿಗ್ ಲೀಫ್ಗೊಂದು ಹಾಗೆ ಔಟ್ಲೈನ್ ಕೊಟ್ಕೊತೀನಿ. ಈಗ ಏನಿಲ್ಲ ಫ್ರೆಂಡ್ಸ್, ಆ ರಿಂಗ್ನ ನೀವು ಮೂವ್ ಮಾಡೋದನ್ನ ತಿಳ್ಕೊಂಬಿಡ್ಬೇಕು ಅಷ್ಟೇ. ರಿಂಗ್ನ ನಾವು ಯಾವ್ಯಾವ ಅಂದರೆ ಅಲ್ಲಿ ಫ್ಲವರ್ಗಳು ಇವಾಗ ಲೀಫು ನಾವು ಏನು ಹಾಕಿರ್ತೀವಿ ಅದು ಕಾಣ್ತಾ ಇರುತ್ತಲ್ವ, ಅದಕ್ಕೆ ತಕ್ಕಂಗೆ ನಾವು ರಿಂಗ್ನ ಟರ್ನ್ ಮಾಡ್ಕೋತಾ ಹೋದರೆ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ, ಇದಕ್ಕೆಲ್ಲ ನಾನು ಯಾವುದು ಲೀಫ್ದು ಏನೂ ಮಾರ್ಕ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ನಾನೇನಂದರೆ ಜಸ್ಟು ಲೆಂತು ಬ್ರಾಡು ಎಷ್ಟು ಬೇಕು ಅನ್ನೋದಕ್ಕೋಸ್ಕರ ಅದು ಮಾತ್ರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಹೊರ್ತು ಈ ಲೀವ್ಸ್ಗೆಲ್ಲ ಸಣ್ಣ ಸಣ್ಣ ಬುಟ್ಟ ಅಥವಾ ಸಣ್ಣ ಸಣ್ಣ ಇದು ಮಾಡೋದಕ್ಕೆ ನಾವೆಲ್ಲ ಮಾರ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಫ್ಲವರ್ ಮಾಡ್ತೀನಿ ಅಂದರೆ ಮಾತ್ರ ನಾವು ಮಾರ್ಕ್ ಹಾಕೋಬೇಕಾಗತ್ತೆ. ಇದೆಲ್ಲ ನಾನು ಮಾರ್ಕ್ ಹಾಕ್ಕೊಳ್ದೇ ಮಾಡಿರೋದು. ನೋಡಿ, ನನ್ನದು ಬ್ಯಾಕ್ ಪಾರ್ಟ್ ಮುಗೀತು. ನಾನು ಆಲ್ರೆಡಿ ಫ್ರಂಟ್ ಪಾರ್ಟ್ ಸ್ಟಾರ್ಟ್ ಮಾಡಿದೆ. ಈಗಲೂ ಅದು ಪ್ಯೂಸ್ ಮಾಡಿದ್ದೆ, ಸ್ಟಾರ್ಟಿಂಗಿಂದ ತೊಗೊಳಕ್ಕಾಗಲಿಲ್ಲ ವಿಡಿಯೋ. ಇದರಲ್ಲಿ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಫ್ರಂಟಲ್ಲೂ ಕೂಡ ಈಗ ಫಸ್ಟ್ ಲೈನ್ ಒಂದು ಲೈನ್ ಹಾಕ್ಕೊಂಡಿದ್ದು ನಾನು ಸಿಲ್ವರ್ ಜೆರಿನಲ್ಲಿ. ಇವಾಗ ನೆಕ್ಸ್ಟು ನೋಡಿ, ನಾನು ಫಸ್ಟು ಫ್ರೆಂಡ್ಸ್ ಅಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಎರಡೂ ಇಟ್ಕೊಂಡು ಫಸ್ಟ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಂದು ಲೈನ್ ಬಾಲ್ ಚೈನ್, ಒಂದು ಲೈನ್ ಸ್ಟೋನ್ ಚೈನ್ ಇಟ್ಕೊತಾ ಇದ್ದೀನಿ. ಅಂದರೆ ಫ್ರೆಂಡ್ಸ್ ನಾನು ಒಟ್ಟಿಗೆ ಮೂರೂ ಇಟ್ಕೊಂಡೇ ಅಟ್ಯಾಚ್ ಮಾಡೋದು. ಬಟ್ ಬಾಲ್ ಚೈನು ನಾನು ಹೊಸದಾಗಿ ತೊಗೊಂಡಿದ್ದರಿಂದ ಅದು ಫುಲ್ಲು ರೋಲಲ್ಲಿದೆ. ಮತ್ತದು ಕಟ್ ಮಾಡಿ ಯೂಸ್ ಮಾಡೋಕ್ಕೆಲ್ಲ ಆಗಲ್ಲ. ರೋಲ್ ಮಾಡಿ ಇಡೋದಕ್ಕೆ ಕರೆಕ್ಟಾಗಿದೆ ಅನ್ನೋದಕ್ಕೆ ನಾನು ಒಂದು ಲೈನೇ ತೊಗೊಂಡಿದ್ದೀನಿ. ಮತ್ತೇನಿಲ್ಲ, ಅದ್ರ ಪಕ್ಕ ಇನ್ನೊಂದು ಲೈನ್ ಹಾಕ್ಕೊಂಡು ಮೂರೂ ಒಂದೇ ಸಲ ಜಾಯಿಂಟ್ ಮಾಡ್ಕೊಂಡ್ಬಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್, ನೀವು ಒಂದೊಂದೇ ಲೈನ್ನ ಅಂದರೆ ಒಂದು ಸಲ ಬಾಲ್ ಚೈನು ಒಂದು ಸಲ ಸ್ಟೋನ್ ಚೈನೂ ಕೂಡ ಅಟ್ಯಾಚ್ ಮಾಡ್ಬೋದು. ಮಾಡಿದ್ರೆ ಏನಂದರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಥರ ಕಾಣಿಸ್ಬಿಡುತ್ತೆ. ಆ ಗ್ಯಾಪ್ ಕಾಣಿಸಿದ್ರೆ ಅಷ್ಟು ಫಿನಿಶಿಂಗ್ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ನೀವು ಅದೇ ಥರ ಮಾಡಿದ್ರೂ ಕೂಡ ಒಂದೊಂದೇ ಲೈನು ಹಂಗಂದರೆ ನಿಮ್ಮ ಬಿಗಿನರ್ಸ್ ನಮಗೆ 3 ಲೈನು ಅಥವಾ 2 ಲೈನು ಒಟ್ಟಿಗೆ ಇಟ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಒಂದೊಂದೇ ಲೈನ್ನ ನೀವು ಅಟ್ಯಾಚ್ ಮಾಡಿ ಆಮೇಲೆ 3 ಲೈನ್ನ ಸೇರಿಸಿ ನೀವು 4ನೇ ನಂಬರು 5ನೇ ನಂಬರಲ್ಲಿ ಸ್ಟಿಚ್ ಹಾಕೋತಾ ಬಂದರೆ ಆ 3 ನೆಕ್ಸ್ಟ್ ಇನ್ನೊಂದು ಸಲ ಅಟ್ಯಾಚ್ ಆಗುತ್ತೆ. ನೋಡಿ, ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಲೈನು ಬಾಲ್ ಚೈನ್ನ 3 ಲೈನ್ನ ಸೇರಿಸಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈಗ 3 ಲೈನ್ ಸೇರಿಸಿ ಸ್ಟಿಚ್ ಮಾಡಿದ್ರಿಂದ ಅದು ಒಂದೇ ಲೈನ್ ಥರ ನೀಟಾಗಿ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟು ನಾನು ಸಿಲ್ವರಲ್ಲಿ ಕರ್ವ್ ಶೇಪ್ ಇದೆಯಲ್ಲ, ನೋಡಿ ಹಾಕೋತಾ ಇದ್ದೀನಿ. ಈ ಬ್ಲೌಸ್ ಕಸ್ಟಮರ್ ಅಂತೂ ನನಗೆ ಇಲ್ಲ ಅಂದ್ರೂ ಒಂದು 10-12 ವರ್ಷದಿಂದ ಪರಿಚಯ ಇರೋರು. ನನಗೆ ಆವಾಗಿನಿಂದನೂ ನನಗೆ ಬ್ಲೌಸ್ ಕೊಟ್ಟು ಸ್ಟಿಚ್ ಮಾಡಿಸ್ತಾರೆ. ಅವ್ರು ಯಾವತ್ತೂ ನನಗೆ ಈ ಥರ ಡಿಸೈನ್ ಬೇಕು, ಹೀಗೆ ಬೇಕು ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಬ್ಲೌಸ್ ಕೊಟ್ಬಿಟ್ಟು ಸ್ಯಾರಿ ಕೊಟ್ಬಿಟ್ಟು ನಿಮಗೆ ಗೊತ್ತಲ್ವಾ ಏನು ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾರೆ. ಅಮೌಂಟ್ ವಿಚಾರದಲ್ಲೂ ಅಷ್ಟೇ, ಅವ್ರು ಯಾವತ್ತೂ ಕೂಡ ಅಷ್ಟು ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ಅಂತ ನನ್ನ ಹತ್ರ ಯಾವತ್ತೂ ಬಾರ್ಗಿನ್ ಮಾಡಿಲ್ಲ. ಈ ಡಿಸೈನ್ ಹೊಲ್ದ್ಬಿಟ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಅವರು ಒಂದು ಚೂರು ಮಾತಾಡಲ್ಲ, ಹಾಗೇ ಅಮೌಂಟ್ ಕೊಟ್ಟು ಹೋಗ್ತಾ ಇರ್ತಾರೆ. ಈ ಥರ ಕಸ್ಟಮರ್ಸ್ದು ನಿಜ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋದು ತುಂಬ ಖುಷಿಯಾಗುತ್ತೆ ನಮಗೂ. ನೋಡಿ, ಕರ್ವ್ ಶೇಪ್ ಆದಮೇಲೆ ನಾನು 3 ಲೀಪ್ಸ್ಗಳನ್ನ ಹಾಕೋತಾ ಇದ್ದೀನಿ.
ಇನ್ನೂ ಹೊಸ ಹೊಸ ಡಿಸೈನ್ಸ್ ಎಲ್ಲ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಹಾಗೆಯೇ ಅಂದರೆ ಅದನ್ನು ನಾವು ಕರ್ವ್ ಮಾಡುವಾಗ ಇವಾಗ ಮತ್ತೆ ನಾವು ರಿಂಗ್ನ ಯಾವ ಕಡೆ ಮೂವ್ ಮಾಡ್ಕೋಬೇಕು ಹಾಗೆ ಮೂವ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ಅಷ್ಟು ಫ್ಲವರ್ ಹಾಗಾಯಿತು, ಬಟ್ ಈ ಫ್ಲವರ್ಗೆ ನಾವು ರಿಂಗ್ನ ಮೂವ್ ಮಾಡಿಕೊಂಡು ಹೀಗೆ ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ನೀ ಲಿಫ್ಟಿಂಗ್ ಒಂದು ಮೇನ್ ಪಾಯಿಂಟು. ನೀ ಲಿಫ್ಟಿಂಗು ಮತ್ತು ಈ ರಿಂಗ್ನ ಮೂವ್ ಮಾಡೋದು, ಇದಿಷ್ಟು ಕಲ್ತ್ಬಿಟ್ರೆ ನಾವು ಯಾವ ಥರ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ಹ್ಯಾರಿ ವರ್ಕಲ್ಲೇ ಗ್ರ್ಯಾಂಡ್ ವರ್ಕ್ ಮಾಡಿಸ್ತಾರೆ ಅನ್ನೋದಿಲ್ಲ. ಎಂಬ್ರಾಯ್ಡ್ರಿ ಇವಾಗ ನಾವು ಈ ಮ್ಯಾನ್ಯುಯಲ್ ವರ್ಕ್ ಮಾಡ್ತಾ ಇದ್ದೀವಲ್ಲ, ಇದರಲ್ಲೂ ಕೂಡ ನಾವು ತುಂಬ ಗ್ರ್ಯಾಂಡು ಮದುವೆ ಬ್ಲೌಸ್ಗಳು ಎಲ್ಲ ಥರದ ಬ್ಲೌಸ್ಗಳನ್ನು ಕೂಡ ನಾವು ವರ್ಕ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಆ ಕರ್ವ್ ಶೇಪ್ ಗ್ಯಾಪಲ್ಲಿ ನಾನು ಇದನ್ನು ಫಿಲ್ ಮಾಡ್ಕೋತಾ ಬಂದಿದ್ದೀನಿ. ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ಡಲ್ಲೇ ನಾನು ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟು ಮತ್ತೆ ಸಿಲ್ವರ್ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ನ ಕೊಟ್ಕೋತಾ ಇದ್ದೀನಿ. ಔಟ್ಲೈನ್ ಕೊಟ್ಕೊತಾ ಬರ್ತಾ ಇದ್ದೀನಿ. ಇದಾದ ತಕ್ಷಣ ನಾನು ಸ್ಲೀವ್ದು ಕೂಡ ತೋರಿಸ್ತೀನಿ, ಹಾಗೆ ಕಂಟಿನ್ಯೂಸಲ್ಲಿ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ, ಎಷ್ಟು ಸಿಂಪಲ್ಲಾಗಿ ಆ ವರ್ಕು ಎಷ್ಟು ಕ್ಯೂಟಾಗೆ ಕಾಣಿಸ್ತಾ ಇದೆ. ನಿಜ, ನೆನ್ನೆ ಇದು ಮಾಡುವಾಗ ಕೂಡ 2-3 ಕಸ್ಟಮರ್ಸ್ ಬಂದರು. ಏನಂದರೆ ಕಲರು ಆಪೋಸಿಟ್ ಕಲರು ಬೇರೆ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು ವರ್ಕ್ ಅಂತ ಹೇಳಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ಯಾರಿ ಕಲರ್ ಅದೇ ಇರೋದ್ರಿಂದ ನಾವು ಇನ್ನೇನು ಅದರಲ್ಲಿರೋದಕ್ಕೇ ನಾವು ಮ್ಯಾಚ್ ಮಾಡಿ ವರ್ಕ್ ಮಾಡಬೇಕಾಗುತ್ತೆ ನೋಡಿ. ಈಗ ಜರಿ ಥ್ರೆಡ್ಡಿಂದ ನಾನು ಫಿನಿಷ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಈಗ ನಾನು ಸ್ಲೀವ್ದು ಬಾರ್ಡರೇ ತುಂಬ ಬಿಗ್ ಬಾರ್ಡರ್ ಇತ್ತು ಫ್ರೆಂಡ್ಸ್, ಅದು ಜರಿ ವರ್ಕಲ್ಲೇ ಇತ್ತು. ಅದಕ್ಕೋಸ್ಕರ ಇನ್ನೇನೇ ಮಧ್ಯ ವರ್ಕ್ ಮಾಡಿದ್ರು ಅಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಲ್ಲ ಅಂತ ನಾನು ಜಸ್ಟ್ ಇದಕ್ಕೆ ಬಾರ್ಡರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾರ್ಡರ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಜರಿ ಥ್ರೆಡಲ್ಲಿ ಬಾರ್ಡರ್ ಕೊಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ನೋಡಿ ಸ್ಟೋನ್ ಚೈನ್, ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊತೀನಿ. ಫಸ್ಟು ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಎರಡನ್ನೂ ಒಟ್ಟಿಗೆ ಅಟ್ಯಾಚ್ ಮಾಡ್ಕೊತೀನಿ. ಬ್ಯಾಕ್ ಪಾರ್ಟಲ್ಲಿ ಅಟ್ಯಾಚ್ ಮಾಡೋದು ತೋರ್ಸೋಕ್ಕಾಗಿಲ್ಲ, ವಿಡಿಯೋ ಮಿಸ್ ಆಗಿತ್ತು, ಅದಕ್ಕೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಬಾಲ್ ಚೈನ್ ಸ್ಟೋನ್ ಚೈನ್ನ ನಾನು ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ತುಂಬ ಈ ಥರ ಸಿಂಪಲ್ ಡಿಸೈನ್ಸ್ ತುಂಬ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಸಿಂಪಲ್ ಡಿಸೈನ್ ಇವಾಗ ಜಸ್ಟ್ ನೀವು ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ಈ ಥರ ಸಿಂಪಲ್ ಡಿಸೈನ್ ಮಾಡಿ ನಾವು ಸ್ಟಿಚ್ ಮಾಡಿಕೊಟ್ರೆ ನಮಗೂ ಕೂಡ ಅರ್ನಿಂಗ್ ಜಾಸ್ತಿ ಆಗುತ್ತೆ, ಅವ್ರಿಗೂ ಒಂದು ಲುಕ್ಕು ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ಗಳೂ ಕೂಡ ಒಂದು ಸಿಂಪಲ್ ಸ್ಯಾರಿ ಆಗಿದ್ರೂ ಕೂಡ ಬ್ಲೌಸ್ ವರ್ಕ್ ಚೆನ್ನಾಗಿ ಮಾಡಿ ಹಾಕ್ಕೊಂಡಾಗ ಅದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದರೆ ಕಸ್ಟಮರ್ಸ್ಗೆ ನಾವೇ ಒಂದು ಸಜೆಷನ್ನ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಅಂದರೆ ಈ ಥರ ಮಾಡಿಸ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದು ನಾವೇ ಸಜೆಷನ್ ಕೊಡಬೇಕಾಗತ್ತೆ. ಅದೊಂದು ಮೈಂಡ್ಸೆಟ್ ನಮಗೂ ಕೂಡ ಇರಬೇಕು. ಅಂದರೆ ಈ ಥರ ಬ್ಲೌಸೆಲ್ಲ ಹೇಗೆ ವರ್ಕ್ ಮಾಡಿದ್ರೆ ಅಥವಾ ಏನು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು, ನಾವು ಟೈಲರ್ಸ್ಗಳ ಮೈಂಡಲ್ಲಿ. ನೋಡಿ ಈಗ ಕರ್ವ್ ಶೇಪ್ದು ನಾನು ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಮಾಮೂಲಿ ಸಿಲ್ಕ್ ಥ್ರೆಡಲ್ಲಿ ಈಗ 3 ಲೀವ್ಸ್ನ ಹಾಕೋತಾ ಇದ್ದೀನಿ. ನಾವು ಕೂಡ ವಿಡಿಯೋ ಮಾಡೋದೇ ಆಗಿರ್ಬೋದು, ಅದರ ಎಡಿಟಿಂಗು ಮತ್ತು ವಾಯ್ಸ್ ಕೊಡೋದು ತುಂಬ ಕಷ್ಟಪಟ್ಟೇ, ಅಂದರೆ ನಮ್ಮ ಬ್ಯುಸಿ ಕೆಲಸ ಇದ್ದಾಗ್ಲೂ ಇದರಿಂದ ಯಾರಿಗಾರು ಉಪಯೋಗ ಆಗಲಿ ಅನ್ನೋದಕ್ಕೂ ಕೂಡ ನಾವು ವಿಡಿಯೋ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನು ಗೊತ್ತಾ, ಇದನ್ನೆಲ್ಲ ಮಾಡಿ ನಾನು ಎಡಿಟ್ ಮಾಡಿ ವಾಯ್ಸ್ ಕೊಡುವಾಗ ಮೈಕೆ ಆನ್ ಮಾಡ್ಕೊಳ್ದೇ ಫುಲ್ ವಿಡಿಯೋ
ಹಾಗೇ ವಾಯ್ಸ್ ಕೊಟ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಕೆಲಸ ಇತ್ತು, ಆದರೂ ಸ್ವಲ್ಪ ಫ್ರೀ ಮಾಡ್ಕೊಂಡು ತಡಿ ಇದಕ್ಕೆ ವಾಯ್ಸ್ ಕೊಟ್ಟು ನಾನು ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡು ಫುಲ್ ವೀಡಿಯೋಗೆ ವಾಯ್ಸ್ ಕೊಟ್ಟಿದ್ದೀನಿ. ಬಟ್ ನಾನು ಮೈಕೆ ಆನ್ ಮಾಡ್ಕೊಂಡಿರಲಿಲ್ಲ. ಮತ್ತು ಅದೆಲ್ಲ ಕೊಟ್ಟಾದ್ಮೇಲೆ ಆಮೇಲೆ ನೋಡ್ತೀನಿ ವಾಯ್ಸೇ ಬರ್ತಾಯಿಲ್ಲ, ಯಾಕೆ ಅಂತ ನೋಡಿದ್ರೆ ನಾನು ಮೈಕ್ ಆನ್ ಮಾಡ್ಕೊಂಡೇ ಇರಲಿಲ್ಲ. ಈ ಥರದ್ದು ಒಂದು ಕೆಲವು ಸಂದರ್ಭಗಳು ಆಗಿರುತ್ತೆ. ಬಟ್ ಅದಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೊಂಡು ನಾನು ವೀಡಿಯೋ ಮಾಡೋದೇನು ನಿಲ್ಲಿಸಲ್ಲ, ಬಟ್ ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟು ನನಗೆ ಬೇಕಿದೆ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರು ಇದರಿಂದ ನೋಡಿ ಒಬ್ಬರಾರು ಮಾಡೋದು ಕಲಿತೆ ಅಥವಾ ಓಕೆ ನಿಮ್ಮ ವಿಡಿಯೋಯಿಂದ ತುಂಬ ಒಂದು ಹೆಲ್ಪ್ ಆಯಿತು ಅಂತ ಒಂದು ಕಮೆಂಟ್ ಮಾಡಿದ್ರು ಕೂಡ ನನಗೆ ತುಂಬ ಖುಷಿ ಆಗುತ್ತೆ. ಈ ಡಿಸೈನ್ ಹೇಗಿತ್ತು ಪ್ಲೀಸ್ ನೋಡಿದವರು ಒಂದು ಕಮೆಂಟ್ ಮಾಡಿ, ಡಿಸೈನ್ ಹೇಗೆ ಬಂತು ಅಂತ. ನೀವು ಕೂಡ ಅಕಸ್ಮಾತ್ ಇವಾಗ ಬೇರೆ ಊರು ಎಲ್ಲೇ ಇದ್ರೂ ನೀವು ಕೂಡ ಈ ಥರ ಡಿಸೈನ್ನ ನಿಮ್ಮ ಒಂದು ಬ್ಲೌಸ್ಗೆ, ಒಂದು ಸಿಂಪಲ್ ಸ್ಯಾರಿ ಏನೇ ಇದ್ರೂ ಬ್ಲೌಸ್ಗೆ ಈ ಥರ ಡಿಸೈನ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ಆ ಕರ್ವ್ ಶೇಪ್ ಗ್ಯಾಪಲ್ಲಿ ನಾನು ಇದನ್ನು ಫಿಲ್ ಮಾಡ್ಕೋತಾ ಬರ್ತಾ ಇದ್ದೀನಿ ಸಿಲ್ಕ್ ಥ್ರೆಡಲ್ಲೇ. ನೋಡಿ ಇವಾಗ ಆಯಿತು. ನೆಕ್ಸ್ಟು ನಾನು ಸಿಲ್ಕ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಇವಾಗ ಸಿಲ್ಕ್ ಥ್ರೆಡಲ್ಲಿ ನಾನು ಜಸ್ಟ್ ಔಟ್ಲೈನ್ ಕೊಡ್ತಾ ಬರ್ತಾಯಿದ್ದೀನಿ. ನಾನು ಔಟ್ಲೈನ್ಗೆ 0 to 1ವರೆಗೂ ಜಸ್ಟ್ ಹೀಗೆ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ತುಂಬ 0 ಸ್ಟಿಚ್ಚೇ ಕೊಡೋದಿಲ್ಲ, ಒಂಚೂರು ತಿಕ್ಕಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಒಂದು 0.5 ಅಟ್ಲೀಸ್ಟ್ 1ವರೆಗೂ ಜಸ್ಟ್ ನಾನು ಹೀಗೆ ಲೆಗ್ ಮೂವ್ ಮಾಡ್ತಾ ಇರ್ತೀನಿ. ನೋಡಿ ಆವಾಗ ಸ್ವಲ್ಪ ಅದು ತಿಕ್ನೆಸ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. ಅದ್ರ ಲೀವ್ಸ್ ಸುತ್ತ ಕೊಡ್ತೀವಿ ಅಂದರೆ ನಾವು 0 ಸ್ಟಿಚ್ಚಲ್ಲೇ ಕೊಡ್ಬೋದು, ಬಟ್ ಅದ್ರ ಔಟ್ಲೈನ್ ಕೊಡ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಮಾಡಿದೆ. ನೋಡಿದ್ರಲ್ಲ ಇವಾಗ ಫೈನಲ್ ಲುಕ್ಕು ಹೇಗೆ ಕಾಣ್ತಾ ಇದೆ ನೀವೇ ಹೇಳಬೇಕು. ಸ್ಲೀವ್ದು ನೋಡಿ, ಇದು ಸ್ಟಿಚ್ ಆದಮೇಲೆ ಈ ಥರ ಔಟ್ಲುಕ್ ಬಂದಿದೆ ಫ್ರೆಂಡ್ಸ್. ಇನ್ನು ಐರನಿಂಗ್ ಮಾಡಿಲ್ಲ ನಾನು, ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.